ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ. ನಿಷಿದ್ಧ ವಸ್ತುಗಳನ್ನು ಫಲಪುಷ್ಪ ಮಾಡಿದ್ದು. ವೆಂಕಣ್ಣನು ನವಾಬ ಸಿದ್ದಿ ಮಸೂದ ಖಾನನಿಗೆ ಗುರುಗಳಿಂದ ಅನುಗ್ರಹ ಮಾಡಿಸಬೇಕೆಂದು ಆಶಿಸಿದನು. ಅದಕ್ಕಾಗಿ ನವಾಬನಿಗೆ ಏಕಾಂತದಲ್ಲಿ ಶ್ರೀಗಳವರ ಮಹಿಮಾತಿಶಯವನ್ನು ಬಹುವಿಧವಾಗಿ ತಿಳಿಸಿದನು. ಗುರುಗಳ ದರ್ಶನ ಮಾಡಿ ಆಶೀರ್ವಾದ ಪಡೆಯಬೇಕೆಂದು ತನ್ನ ಆಸೆಯನ್ನು ನಿವೇದಿಸಿದನು. ಅದಕ್ಕೆ ಈ ಮುಂಚೆಯೇ ಗುರುಗಳ ಮಹಿಮೆಯನ್ನು ಕೇಳಿ ತಿಳಿದಿದ್ದ ನವಾಬನು, ದಿವಾನ್ ಜೀ, ನಮ್ಮ ಮನಸ್ಸಿನಂತೆ ನೀವು ಮಾತಾಡಿದ್ದೀರಿ. ನಮಗೂ ಜಗದ್ಗುರುಗಳನ್ನು ದರ್ಶನ ಮಾಡಿ ಆಶೀರ್ವಾದವನ್ನು ಹೊಂದಬೇಕೆಂಬ ಇಚ್ಛೆಯಿದೆ ಎಂದನು. ಅವರ ಸತ್ವ ಎಂಬುದೆಂದು ಕರುಣಾಕರಣಿಯಾಗಿ ಚೆನ್ನಾಗಿ ತಿಳಿದಿದ್ದರೂ ಕೂಡ ನನ್ನ ಸಹಜ ಧೂರ್ತತೆಯಿಂದ ಸಿದ್ಧ ಮಸೂದ ಖಾನನು ಶ್ರೀಗಳವರನ್ನು ಪರೀಕ್ಷಿಸಲು ಮುಂದಾದನು. ಒಂದು ತಟ್ಟೆಯಲ್ಲಿ ನಿಷಿದ್ಧ ಪದಾರ್ಥಗಳಾದ ಮಾಂಸ ಮದ್ಯಗಳನ್ನು ವಸ್ತ್ರಾಚ್ಛಾದಿತವಾಗಿ ಮಾಡಿ ತಂದು ಶ್ರೀಗಳವರ ಎದುರಿಗೆ ಇಟ್ಟು ಅವುಗಳನ್ನು ಮುಗುಳ್ಗೆಯ ಮುಖ ನೋಡಿ ಬೆರಗಾದನು. ಆ ದಿವ್ಯ ತೇಜ ಮೂರ್ತಿಯನ್ನು ಪರೀಕ್ಷಿಸ ಹೊರಟಿದ್ದಕ್ಕೆ ಹಳಹಳಿಸಿದನು. ಆದರೆ ಕಾಲ ಮಿಂಚಿತ್ತು. ಆತನ ಅಜ್ಞಾನವು ತ್ರಿಕಾಲ ಜ್ಞಾನಿಗಳಾದ ರಾಯರಿಗೆ ತಿಳಿಯದಿರುವುದೇ. ನವಾಬರೇ, ನೀವು ತಂದಿರುವುದನ್ನು ನಮ್ಮ ರಾಮನು ಹೇಗೆ ಸ್ವೀಕರಿಸಬೇಕೋ ಹಾಗೆ ಸ್ವೀಕರಿಸುವನು ಎಂದು ಹೇಳಿ ಕಮಂಡಲುವಿನ ನೀರನ್ನು ಕೈಗೆ ಹಾಕಿಕೊಂಡು ಅಭಿಮಂತ್ರಿಸಿ ವಸ್ತ್ರ ಮುಚ್ಚಿದ ನಿಷಿದ್ಧ ವಸ್ತುವಿನ ತಟ್ಟೆಗೆ ಪ್ರೋಕ್ಷಿಸಿದರು. ವಸ್ತುವನ್ನು ತೆಗೆಯುವಂತೆ ಹೇಳಿದರು. ಖಾನನು ಅಳುಕುತ್ತಲೇ ದೃಷ್ಟಿ ಹಾಯಿಸಿದನು. ವಿಚಿತ್ರ! ತಾನೇ ಸ್ವತಃ ಇಟ್ಟಿದ್ದ ಮದ್ಯ ಮಾಂಸಾದಿಗಳು ಹಣ್ಣು ಹಾಲು ಹೂಗಳಾಗಿ ಮಾರ್ಪಾಡಾಗಿದ್ದವು. ಮಹಾತ್ಮರೆಂದು ತಿಳಿದಿದ್ದರೂ ಪರೀಕ್ಷೆ ದೊಡ್ಡ ತಪ್ಪು ಮಾಡಿದೆನೆಂದು ಪರಿತಪಿಸಿದನು. ಶ್ರೀಗಳವರು, ನವಾಬರೇ, ಈಗ ನಿಮಗೆ ತೃಪ್ತಿಯಾಯಿತೇ? ನಮ್ಮ ದೇವರು ನೀವು ಕೊಟ್ಟಿದ್ದನ್ನು ತನಗೆ ಇಷ್ಟವಾದ ರೀತಿಯಲ್ಲಿ ಸ್ವೀಕರಿಸಿದ್ದಾನೆ ಎಂದರು. ಹಾಯ್, ನನಗೇನು ವಿಪತ್ತು ಕಾದಿದೆಯೋ? ಅನಾಥನನ್ನು ದಿವಾನ ಮಾಡಿದ ಗುರುಗಳಿಗೆ ನವಾಬನನ್ನು ಗುಲಾಮನನ್ನಾಗಿ ಮಾಡುವುದು ಕಷ್ಟವೇ? ಅವರು ನೊಂದ ಶಾಪ ಕೊಟ್ಟರೆ ಗತಿಯೇನು ಎಂದು ಹೆದರಿ ಹಿಂದೂ ಪದ್ಧತಿಯಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಗುಲಾಮನ ಮೇಲೆ ಕರುಣೆ ತೋರಿ ಕ್ಷಮಿಸಿ ಕಾಪಾಡಿರಿ ಎಂದು ಅಂಗಲಾಚಿ ಪ್ರಾರ್ಥಿಸಿದನು. ನವಾಬರೇ, ಏಕೆ ಚಿಂತಿಸುವಿರಿ? ವೆಂಕಣ್ಣನು ನಮ್ಮ ಬಗ್ಗೆ ಬಹಳ ಹೇಳಬೇಕು. ಅದಕ್ಕೆ ಪರೀಕ್ಷೆ ಮಾಡಿದಿರಿ. ನೀವು ಪರೀಕ್ಷೆ ಮಾಡಿದ್ದರಿಂದಲೇ ನಮ್ಮ ದೇವರ ಮಹಿಮೆ, ಧರ್ಮ, ಮಂತ್ರ, ಶಕ್ತಿಗಳು ಎಲ್ಲರಿಗೂ ತಿಳಿದ ದೇವರಲ್ಲಿ ನಂಬಿಕೆಗಳು ಹೆಚ್ಚಾಗಿ ಭಕ್ತಿಯು ಎಲ್ಲ ಕಡೆಗೆ ಹಬ್ಬುವುದು.